ರಾಜ್ಯದಲ್ಲಿ ಜಾತಿಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿನ್ನೆ ಸಿದ್ದರಾಮಯ್ಯ ರಾಯಚೂರಿನ ಸಭೆಯಲ್ಲಿ ವಿಚಾರ ಪ್ರಸ್ತಾಪಿಸಿದ್ದೇ ತಡ ಮತ್ತೆ ಇದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಾಂಗ್ರೆಸ್ ನಾಯಕರೇ ಈ ಬಗ್ಗೆ ಪರ ವಿರೋಧದ ಚರ್ಚೆ ಶುರು ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಇದನ್ನ ಮೂಡಾದಿಂದ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಇಶ್ಯೂ ಡೈವರ್ಟ್ ಮಾಡೋಕೆ ಬಳಸಲಾಗ್ತಾ ಇರುವಂತ ಒಂದು ತಂತ್ರ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ನಾಯಕರ ಮಾತಿನ ಸಮರಕ್ಕೂ ಇದು ವೇದಿಕೆಯಾಗಿದೆ. ಅಷ್ಟಕ್ಕೂ ದಿಢೀರಂತ ಜಾತಿ ಗಣತಿ ವಿಚಾರ ಮುನ್ನೆಲೆಗೆ ಬರೋಕೆ ಕಾರಣ ನಿನ್ನೆ ರಾಯಚೂರಿನಲ್ಲಿ ನಡೆದ ಸ್ವಾಭಿಮಾನಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಆಡಿದ ಮಾತು. ಅಹಿಂದ ಜಾತಿ ಜನಗಣತಿ ಅಸ್ತ್ರ ಬಳಸ್ತಿರೋ ಸಿದ್ದರಾಮಯ್ಯ. ಮುಡ ಸಂಕಷ್ಟದಿಂದ ಹೊರಬರೋಕೆ ಅಹಿಂದ ಅಸ್ತ್ರ ಪ್ರಯೋಗಿಸಿರೋ ಸಿಎಂ ಸಿದ್ದರಾಮಯ್ಯ ಅಹಿಂದ ಜಾತಿ ಜನಗಣತಿ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ. ನಿನ್ನೆ ರಾಯಚೂರಿನ ಸ್ವಾಭಿಮಾನಿ ಸಮಾವೇಶದಲ್ಲಿ ಜಾತಿ ಜನಗಣತಿಗಾಗಿ ನಂಜುಂಡಪ್ಪ ಸಮಿತಿ ಬದಲು ಗೋವಿಂದರಾವ್ ನೇತೃತ್ವದಲ್ಲಿ ಹೊಸ ಸಮಿತಿ ರಚಿಸಲಾಗಿದೆ ಅಂತ ಹೇಳಿದ್ರು. ಇಡೀ ರಾಜ್ಯದಲ್ಲಿ ಅಸಮಾನತೆ ಬಗ್ಗೆ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ನಂಜುಂಡಪ್ಪನವರ ವರದಿ ಬದಲಾಗಿ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇನೆ. ಅಷ್ಟಕ್ಕೂ ಈಗ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಅಸ್ತ್ರ ಪ್ರಯೋಗಿಸಿದ್ದೇಕೆ ಅನ್ನೋದನ್ನ ನೋಡೋದಾದ್ರೆ, ಸದ್ಯದಲ್ಲೇ ಜಾತಿ ಜನಗಣತಿಯನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸೋಕೆ ಪ್ಲಾನ್ ಮಾಡಿದ್ದಾರೆ. ಜಾತಿ ಜನಗಣತಿಯಲ್ಲಿ ಅಹಿಂದ ಸಂಖ್ಯೆ ಹೆಚ್ಚಿದೆ ಎಂಬ ಚರ್ಚೆ ಇದೆ. ಇದರ ಆಧಾರದ ಮೇಲೆಯೇ ಅಹಿಂದ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನೆಗಳನ್ನು ಜಾರಿಗೆ ತರೋಕೆ ಪ್ಲಾನ್ ಮಾಡಲಾಗಿದೆ. ಈ ಮೂಲಕ ರಾಜಕೀಯವಾಗಿಯೂ ಪರೋಕ್ಷವಾಗಿ ಅಹಿಂದ ಧ್ವನಿ ಎತ್ತೋದು ಸಿದ್ದರಾಮಯ್ಯನವರ ಪ್ಲಾನ್ ಆಗಿದೆ. ಅಹಿಂದ ನಾಯಕತ್ವಕ್ಕೆ ಪ್ರಬಲ ಸ್ಥಾನ ನೀಡಬೇಕು ಅನ್ನೋದು ಇದರ ಹಿಂದಿನ ಧ್ವನಿಯಾಗಿದೆ. ಈಗ ಅವರು ಈ ಸಂದರ್ಭದಲ್ಲಿ ಅದನ್ನ ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದ್ದೀರಾ. ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ, ಒಂದು ಸಮುದಾಯ ಜಾಸ್ತಿ ಇದೆ, ಒಂದು ಸಮುದಾಯ ಕಮ್ಮಿ ಇದೆ ಹಾಗೆ ಅಂತೇಳಿ. ಹಾಗಾದರೆ ಆ ಥರ ಬರೋದಾದರೆ ಇದನ್ನಲ್ಲಿ ಓವರ್ಲ್ಯಾಪಿಂಗು, ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ ಇದು ಮಾಡೋದು ಅಂದರೆ ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ಸೆನ್ಸಸ್ ಮಾಡೋದು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಎಂಎಲ್ಸಿ ಹರಿಪ್ರಸಾದ್, ಸರ್ಕಾರ ಹೋದ್ರೆ ಹೋಗ್ಲಿ, ಜಾತಿ ಜನಗಣತಿ ವರದಿ ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿದ್ರು. ಜಾತಿ ಜನಗಣತಿ ಮತ್ತು ಜನಗಣತಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಬಹಳ ಪ್ರಮುಖವಾಗಿದ್ದಂಥದ್ದು. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ನಿನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲೆ ಬಿದ್ದರೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ಕ್ಷಣವೇ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ಇರೋದ ಪ್ರಶ್ನೆ ಅಲ್ಲ, ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ, ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ, ಭಯ ಯಾಕೆ ಬೀಳಬೇಕಾಗಿದೆ. ಜಾತಿ ಗಣತಿ ವರದಿ ಜಾರಿಗೆ ಕಾಂಗ್ರೆಸ್ನಲ್ಲೇ ಭಿನ್ನರಾಗ ಕೇಳಿ ಬಂದಿದೆ. ಜಾತಿ ಗಣತಿ ಜಾರಿಗೆ ಕಾಂಗ್ರೆಸ್ ನಾಯಕರು ಪರ ವಿರೋಧ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಜಾತಿ ಜನಗಣತಿ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಬಿಕೆ ಹರಿಪ್ರಸಾದ್, ಸುರೇಶ್ ಮೊದಲು ನಮ್ಮ ಪಕ್ಷದ ಪ್ರಣಾಳಿಕೆ ನೋಡಬೇಕು ಎಂದಿದ್ದಾರೆ. ಜಾತಿ ಗಣತಿ ವಿಚಾರವನ್ನ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನ ಇಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ. ಸೊ ಇನ್ನೊಂದು ವರ್ಷದೊಳಗಡೆ ಸೆನ್ಸಸ್ ಕೂಡ ಆಗ್ತಾ ಇರೋದ್ರಿಂದ ಅಲ್ಲಿವರೆಗೂ ಕಾಯಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ. ಅದೇನೇ ಇರ್ಬೋದು, ಈಗ ಎಚ್ಚರಿಕೆ ಯಾರು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಇದು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಚುನಾವಣಾ ಪ್ರಣಾಳಿಕೆ, ಚುನಾವಣೆ ಸಂದರ್ಭದಲ್ಲಿ ನಾವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ವಿ. ಆ ಥರ ಹೇಳಿದ್ರೆ ಅವ್ರು ಒಂದ್ಸಲಿ ನೋಡಬೇಕಾಗುತ್ತೆ ನಮ್ಮ ಪ್ರಣಾಳಿಕೆ ಏನು ಅಂತ. ಸುರೇಶ್ ಅವರು ನೋಡಿ ಆಮೇಲೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ಈತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ಕುತ್ತು ಬಂದಿರೋದ್ರಿಂದ ಮುಡಾ ಕೇಸ್ ಬದಿಗೊತ್ತಲು ಈ ಜಾತಿ ಜನಗಣತಿ ವಿಚಾರ ಪ್ರಸ್ತಾಪಿಸಿದ್ದಾರೆ ಎಂದಿದ್ದಾರೆ. ಮೈಸೂರಿನ ಮೂಡಾ ಹಗರಣ ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ಕುತ್ತು ಬಂದಿದೆ.
ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಏನು ಬಂದಿದೆ, ಇಂಥ ಸಮಯದಲ್ಲಿ ಈ ರೀತಿ ವಿಚಾರಗಳನ್ನು ಎತ್ತುವ ಮೂಲಕ ಮೂಢ ಹಗರಣವನ್ನು ಬದಿಗೊತ್ತಕ್ಕಂಥ ಪ್ರಯತ್ನ ನಡೆಸಿದ್ದಾರೆ ಅಷ್ಟೇ. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಇದರಲ್ಲಿ ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ದರೆ ಹಿಂದಿನವರ ಅಧಿಕಾರಿ ಅವಧಿಯಲ್ಲಿ ಇದನ್ನು ಅನುಷ್ಠಾನ ತರೋದಕ್ಕೆ ಸಾಧ್ಯ ಆಗಿತ್ತು. ಸದ್ಯ ಜಾತಿ ಜನಗಣತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಇದು ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯ ಸರ್ಕಾರ ಬೇಕಾದ್ರೆ ಬಿದ್ದೆ ಬೀಳ್ಲಿ, ಆದ್ರೆ ಜಾತಿ ಗಣತಿ ಜಾರಿ ಆಗ್ಲಿ ಅಂತ ಉರಿಲಿಂಗ ಪೆದ್ದಿಮಠದ ಜ್ಞಾನಪ್ರಕಾಶ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ TV9ಗೆ. BK ಹರಿಪ್ರಸಾದ್ ಕೂಡ ಅದೇ ಅರ್ಥದಲ್ಲಿ ಹೇಳಿದ್ರು. ಕೆಲವರಿಂದ ಕೆಲವರಿಗೆ, ಕೆಲವರಿಗೋಸ್ಕರ ಸರ್ಕಾರ ಇರೋದ, ಪ್ರಜೆಗಳಿಂದ ಪ್ರಜೆಗಳಿಗೆ, ಪ್ರಜೆಗಳಿಗೋಸ್ಕರ ಸರ್ಕಾರ ಇರೋದ. ಒಂದು ಸಮುದಾಯದವರು 11 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೊಂದು ಸಮುದಾಯದವರು ಅವರು ಅಷ್ಟೇ 11 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. 1,60,00,000 ಇರುವ ಸಮುದಾಯ ಇದೆಯಲ್ಲ, ಇದು ಹೀಗೆ ಇರಬೇಕಾ? ಹೀಗೆ ಜೀತದಾಳುಗಳಾಗಿ ಇರಬೇಕಾ ಅಂತ ಶ್ರೀಗಳು ಪ್ರಶ್ನೆ ಮಾಡಿದ್ದಾರೆ. ಯಾವ್ಯಾರ ಜನಸಂಖ್ಯೆ ಎಷ್ಟಿದೆ ಅದೆಲ್ಲ ಹೊರಗೆ ಬರಲಿ ಬಿಡಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಪೆದ್ದಿಮಠದ ಜ್ಞಾನಪ್ರಕಾಶ ಶ್ರೀಗಳು? ಬನ್ನಿ ಕೇಳೋಣ. ಕೂಡಲೇ ಜಾತಿ ಜನಗಣತಿಯನ್ನ ಸರ್ಕಾರ ಸ್ವೀಕಾರ ಮಾಡಬೇಕು. ಮತ್ತೆ ಸರ್ಕಾರ ಬಿದ್ದರೂ ಪರವಾಗಿ ಅಂದ್ರೆ ಹೋಗ್ಲಿ ಬಿಡಿ, ಜನರಿಗೆ ಇಲ್ಲದಿರ್ತಕ್ಕಂಥ ಸರ್ಕಾರ ಯಾವ್ದು ಕೆಲವರಿಗೋಸ್ಕರ ಇರೋದಾ? ಪ್ರಜಾಪ್ರಭುತ್ವ ಅಂದರೆ ಕೆಲವರಿಂದ ಕೆಲವರಿಗಾಗಿ ಕೆಲವರಿಗೋಸ್ಕರನಾ? ಇಲ್ಲವಲ್ಲ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂದಮೇಲೆ ಜಾತಿ ಸಮೀಕ್ಷೆಯನ್ನು ಅವ್ರು ಒಪ್ಪಿಕೊಂಡು ಅದನ್ನ ಬಿಡುಗಡೆ ಮಾಡಲಿ. ನಾನು ಪೂಜ್ಯ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಅನ್ನೋದಕ್ಕಿಂತ ಒಂದು ಸಮುದಾಯ 11 ಸಾರಿ ಮುಖ್ಯಮಂತ್ರಿ ಆಗಿದೆ. ಯಾರು ಅದನ್ನು ವಿರೋಧ ಮಾಡ್ತಾ ಇದ್ದಾರೋ ಅವ್ರು 11 ಸಾರಿ ಆಗೋರು. ಇನ್ನೊಂದು ಸಮುದಾಯ 9 ಸರಿ ಆಗಿದೆ. ಹಾಗಾದರೆ 1,60,00,000 ಇರತಕ್ಕಂಥ ಈ ಸಮುದಾಯ ಹೀಗೆ ಇರಬೇಕಾ? ಹೀಗೆ ಜೀತಾಳಾಗಬೇಕಾ? ದಯಮಾಡಿ ಪೂಜ್ಯರಲ್ಲಿ ಭಿನ್ನಯಿಸ್ತೇನೆ ನಾನು. ಯಾವ್ಯಾವ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದು ಹೊರಗೆ ಬರಲಿ ಬಿಡಿ. ನಿಮ್ಮ ವಿರೋಧ ಯಾಕೆ ಅಥವಾ ನಮ್ಮ ವಿರೋಧ ಯಾಕೆ? ಜಾತಿ ಜನಗಣತಿಯನ್ನು ಬಹಿರಂಗಪಡಿಸೋದ್ರಲ್ಲಿ ಯಾರೂ ಮೀನಮೇಷ ಎಣಿಸಬಾರ್ದು ಅಂತಕ್ಕಂಥದ್ದು ನಮ್ಮ ಭಾವನೆ. ಕೂಡಲೇ ಜಾತಿ ಜನಗಣತಿಯನ್ನು ಸರ್ಕಾರ ಸ್ವೀಕಾರ ಮಾಡಬೇಕು. ಮತ್ತೆ ಸರ್ಕಾರ ಬಿದ್ದರೂ ಪರವಾಗಿ ಅಂದ್ರೆ ಹೋಗ್ಲಿ ಬಿಡಿ, ಜನರಿಗೆ ಇಲ್ಲದಿರ್ತಕ್ಕಂಥ ಸರ್ಕಾರ ಯಾವ್ದು